यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಸಮರ್ಪಕ ನಿರ್ವಹಣೆ ನೀರು ಶುದ್ಧೀಕರಣಕ್ಕೆ ಅವಶ್ಯವಿರುವ ಅಲಂ, ಬ್ಲೀಚಿಂಗ್ ಪೌಡರ್, ಕ್ಲೋರಿನ್ ಸಹ ಸ್ವಂತ ಖರ್ಚಿನಿಂದ ಇಲ್ಲಿವರೆಗೆ ಮಾಡುತ್ತಲಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಮೇಲಿಂದ ಮೇಲೆ ಅನೇಕ ಬಾರಿ ಪತ್ರ ಮುಖೇನ ಮತ್ತು ವಿನಂತಿಸಿದರೂ ಪ್ರಯೋಜನವಾಗಿಲ್ಲ. ಸರ್ಕಾರ ಮತ್ತು ಸಂಬಂಧಿತ ಇಲಾಖಾಧಿಕಾರಿಗಳ ಈ ಧೋರಣೆಯನ್ನು ವಿರೋಧಿಸಿ ಎಲ್ಲ 40 ಬಹುಹಳ್ಳಿ ಕುಡಿಯುವ ಯೋಜನೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲಸ ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಸರಬರಾಜು ಆಗದೆ ಯೋಜನೆ ಅವಲಂಬಿತ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಮಾನ್ಯ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಸಮಸ್ಯೆ ನಿವಾರಣೆಗೆ ಪ್ರಯತ್ನಿಸಬೇಕೆಂದು ಆಗ್ರಹಿಸುತ್ತೇನೆ. ಈ ಯೋಜನೆ ಬಿಜಾಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ಯೋಜನೆ ಇಡೀ ರಾಜ್ಯದಲ್ಲಿ ಕೂಡ ಯೋಜನೆಗಳು ಚಾಲನೆಯಲ್ಲಿದ್ದಾವೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಗುತ್ತಿಗೆದಾರರು ಏನು ಬಂದ್ ಮಾಡಿದಾರ, ಹಿಂಗ್ ಮುಂದಿನ ದಿನಮಾನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸ್ಕೀಮ್ ಬಂದ್ ಮಾಡ್ತಾರ. ರಾಜ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಗ್ತದೆ. ನೀರು ಜೀವಜಲ, ಪ್ರತಿ ಜೀವಿಗೂ ನೀರಿನ ಅವಶ್ಯಕತೆ ಇದೆ. ನೀರು ಪೂರೈಕೆ ಆದ್ಯತೆ ಆಗಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರಾಸಕ್ತಿ ವಹಿಸಿದರೆ ಜನರು ತಕ್ಕ ಶಾಸ್ತಿ ಮಾಡಲಿದ್ದಾರೆ. ಸರ್ಕಾರಕ್ಕೆ ಈ ಸಮಸ್ಯೆ ಪರಿಹರಿಸುವ ಮನಸ್ಸಿಲ್ಲದಿದ್ದರೆ ಸಂಪುಟವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಡಿಸಿ ಅವರು ಕೂಡ ನಾನು ಪತ್ರ ಬರೆದಿದ್ದೀನಿ, ಅದನ್ನು ಕೂಡ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಸರ್ಕಾರ ಯಾವುದೇ ಇರಲಿ, ಬಹಳ ವರ್ಷಗಳಿಂದ ನೋಡ್ತೀವಿ ನಾವು, ಈ ಕುಡಿಯುವ ನೀರಿಗಾಗಿ ಆ ಸಂಬಂಧಪಟ್ಟ ಹೆಡ್ನಲ್ಲಿ ಹಣ ಯಾವಾಗಲೂ ರಿಸರ್ವ್ ಇರ್ತದೆ. ಆದರೆ ದುರ್ದೈವ ಇವತ್ತು ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ಕುಡಿಯೋ ನೀರು ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಆಗದಂತ ಒಂದು ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟ. ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಇವತ್ತು ಯಾವ ಇಲಾಖೆಗಳು ಕೂಡ ಹಣ ಇಲ್ಲ. ಕುಡಿಯೋ ನೀರಿಗೆ ಕೂಡ ಹಣ ಕೊಡಕ್ಕಾಗೋದಿಲ್ಲ ಅಂದ್ರೆ ನೀವು ಯಾಕೆ ಇರ್ಬೇಕಂತಕ್ಕಂಥ ಪ್ರಶ್ನೆಯನ್ನ ತಮ್ಮ ಮುಖ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಹಿಂಗೆ ಆದ್ರೆ ಈ ಕುಡಿಯುವ ನೀರಿನ ಯೋಜನೆಗೆ ಒಂದು ಭಾಗ ಆದ್ರೆ ಮುಂದೆ ಈ ಸರ್ಕಾರಿ ನೌಕರರ ಹಣನೂ ಕೂಡ, ಅವರ ವೇತನ ಕೂಡ ಬಂದ್ ಆಗುವಂತ ಪರಿಸ್ಥಿತಿ ಒಳಗೆ ಸರ್ಕಾರ ಬಂದೈತಿ. ಈ ಉದಾಹರಣೆ ನಾವು ಈ ಬ್ಯಾಳೆ ವಿಷಯ ನಾನು ಹೋಗಕ್ಕಾಗುದಿಲ್ಲ. ಯಾಕಂದ್ರೆ ಸರ್ಕಾರ ಮುಂದೆ ನಾವಿವತ್ತು 1000 ಪ್ರಶ್ನೆಗಳನ್ನ ಕೇಳುವಷ್ಟು ಪ್ರಶ್ನೆಗಳು ಇವತ್ತು ಸರ್ಕಾರ ಮುಂದೆ ಅದ ನಾವು. ಆದ್ರೆ ಇವತ್ತು ಮುಖ್ಯವಾದದ್ದು ನೀರಿರುವುದರಿಂದ ನಾವು ನೀರಿಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈ ಉದಾಹರಣೆ ಎಕ್ಸಾಂಪಲ್, ಈಗ ಸರ್ಕಾರ ರೈತರ ಜಮೀನು ಮುಳುಗಡೆ ಆದಂತ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು. ಇವತ್ತು ಸಾಕಷ್ಟು ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಚೀಮಾರಿ ಹಾಕಿರ್ತದೆ, ನೀವು ಅವ್ರ ರೈತರಿಗೆ ಪರಿಹಾರ ಕೊಡಿರೋದು. ಆದ್ರೆ ಏನಾಗೈತೆ ಅಂದ್ರೆ ಅವ್ರಿಗೆ 10% ಕೊಡ್ತಕ್ಕಂತ ಒಂದು ಚರ್ಚೆ ಸರ್ಕಾರದಿಂದ ರೈತರಿಗೆ ಬರಕೈತಾವ. ಅಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗ್ಯದ ಅಂದ್ರೆ ಪೂರಾ ಸರ್ಕಾರ ಆರ್ಥಿಕ ದಿವಾಳಿ ಅಂತ ಹೊರಟ್ಬಿಟ್ಟದೆ. ಅದಕ್ಕೆ ಇದೇ ರೀತಿ ಆದ್ರೆ ಮುಂದಿನ ದಿನಮಾನದಲ್ಲಿ ಸಾಮಾನ್ಯ ಜನರು ಬದುಕಲಾರಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ದಯಮಾಡಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಅಂದ್ರೆ ಇವತ್ತು ರಾಷ್ಟ್ರಪತಿಯವರು ಕೂಡ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಎಂಟ್ರಿ ಆಗಿ ಇವತ್ತು ಇದನ್ನು ಸರ್ಕಾರವನ್ನು ಬರ್ಖಾಸ್ತು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಏರ್ತಕ್ಕಂಥ ಈ ಒತ್ತಾಯವನ್ನು ಕೂಡ ತಮ್ಮ ಮೂಲಕ ಮಾಡಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲಿವರೆಗೆ ಕುಡಿಯಾಕ ನೀರು ಸ್ಕೀಮ್ ಎಲ್ಲ ಬಂದ್ ಮಾಡಿಬಿಟ್ಟಾರ ಕಾಂಟ್ರಾಕ್ಟರ್. ಈಗ ಅಧಿಕಾರಿ ಕರೆದು ಅವ್ರು ಚರ್ಚೆ ಮಾಡಿ ಚಲೋ ಮಾಡ್ತಾರಲ್ಲ ಗೊತ್ತಾಗ್ಲಿಲ್ಲ. ಅದ್ರ ಬರೀ ಬಿಜಾಪುರ ಸೀಮಿತ ಅಲ್ಲ, ಮುಂದೂ ಕೂಡ ರಾಜ್ಯದಾಗಿದ್ದ ನೀರಿನ ಹಾಹಾಕಾರ ಆಗ್ತೈತಿ. ಅಕ್ಷಮ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುವಂತ ಪರಿಸ್ಥಿತಿ ಬರ್ತೈತೆ ಅಂತಕ್ಕಂಥದ್ದನ್ನ ನಾನು ನೆನಪಿಸಕ್ಕೆ ಇಚ್ಛೆ ಮಾಡ್ತಾರೆ. ಯೋಜನೆಗಳು ಸಾಕಷ್ಟು ಹಳೆ ಯೋಜನೆಗಳು ಪೂರ್ಣ ಆಗಿದಾವೆ. ಹ್ಯಾಂಡ್ ಆಗಿವೆ ಸರ್. 15 ವರ್ಷದಿಂದ ಆಪರೇಟ್ ಅದಾವೆ. ಇಲ್ಲಿ ಟೆಂಡರ್ ಆಗ್ತೈತೆ ಸರ್. 5 ವರ್ಷ ಟೆಂಡರ್ ಆಗ್ತೈತಿ. ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ 5 ವರ್ಷ ಕೊಡ್ತಾರೆ. ಟೆಂಡರ್ ಅವರು 5 ವರ್ಷವರೆಗೆ ಅವ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಆ ಕಾಂಟ್ರಾಕ್ಟರ್ 5 ವರ್ಷ ಟೆಂಡರ್ ಆಗಿರ್ತೈತಿ. 5 ವರ್ಷದಿಂದನೂ ಕೂಡ ಅವ್ರಿಗೆ ಮಾಡ್ತಾ ಬಂದಿರ್ತಾರೆ. 2 ವರ್ಷ 3 ವರ್ಷ ಆಗಿರ್ಬೋದು, ಕೆಲವೊಬ್ಬರಿಗೆ 4 ವರ್ಷ ಆಗಿರ್ಬೋದು. ಹೀಗೆ ಅವರಿಗೆ ಇಲ್ಲಿವರೆಗೆ 17 ತಿಂಗಳು ಅವರಿಗೆ ಸರ್ಕಾರದಿಂದ ಬಿಲ್ ಆಗಿಲ್ಲ. ಅವ್ರ ಏನ್ ಮಾಡ್ಬೇಕು? ಸುಮಾರು ನನಗೆ ಅನ್ಸ್ಬಿಟ್ಟಿಗೆ ವಿಜಯಪುರದಲ್ಲಿ ಒಂದು 35 ಕೋಟಿ ತನಕ ಅವರು ಪೇಮೆಂಟ್ ಮಾಡೋದಿರಬಹುದು. ಹಿಂಗ ರಾಜ್ಯದಲ್ಲಿ ತೆಗೆದ್ರೆ ದೊಡ್ಡ O&M ಅವ್ರು ಮಾಡಂಗಿಲ್ಲ, ಟೆಂಡರ್ ಗೆಲ್ತಾರೆ ಸರ್. ಹಾ ರೀ, ಹಳ್ಳಿ ಒಳಗೆ ಒಂದು ಬಳಕೆ
ಜನಸಂಘ ಮಾಡಿದ್ರು. ಹೌದು. ಅವ್ರಿಗೆ ಹ್ಯಾಂಡಲ್ ಮಾಡಿ ಅವರ ಮಾಡ್ತಾರೆ. ಇಲ್ಲ ಆ ತರ ಇಲ್ಲ ಸರ್. ಇಲ್ಲಿವರೆಗೆ ಈಗ ಏನದ ಅಂದ್ರೆ ಅಲ್ಲಿ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಇರ್ತಾನೆ, ಅವ ಅದನ್ನ ಅಲ್ಲಿ ಲೋಕಲ್ ನೀರು ಬಿಡ್ತಕ್ಕಂತ ಕೆಲಸ ಮಾಡ್ತಾನೆ. ಆದ್ರೆ ಇವು ಮಲ್ಟಿವಿಲಿಯನ್ ಸ್ಕೀಮ್ದಿಂದ ಬಹಳಷ್ಟು ಕಡೆಗಳಲ್ಲಿ ನೀರಿನ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕ್ ಇರ್ತಾವ. ಆ ಸ್ಟೋರೇಜ್ ಟ್ಯಾಂಕಿ ಕೊಡ್ತಕ್ಕಂತ ಜವಾಬ್ದಾರಿ ಮಲ್ಟಿವಿಲಿಯನ್ ಸ್ಕೀಮ್ ಕಾಂಟ್ರಾಕ್ಟ್ ಇರ್ತಾವ. ಆ ಸ್ಟೋರೇಜ್ ಟ್ಯಾಂಕಿ ಹೋದ ತಕ್ಷಣ ಆ ನೀರನ್ನು ಅವರು ತಮ್ಮ ಹಳ್ಳಿಗಳಲ್ಲಿ, ತಮ್ಮ ಪಂಚಾಯತ್ ಬರ್ತಕ್ಕಂಥ 2-3 ಹಳ್ಳಿಗಳಲ್ಲಿ ಆ ವ್ಯವಸ್ಥೆನ ಅವ್ರು ಮಾಡ್ಕೋತಾರೆ. ಅದು ಟೋಟಲಿ ಟೆಂಡರ್ ಆಗಿದೆ. 5 ವರ್ಷ ಟೆಂಡರ್, 5 ವರ್ಷ ಅವ್ರಿಗೆ ಒಂದು ಟೆಂಡರ್ ಸಿಕ್ತಂದ್ರೆ ಅದು 18 ತಿಂಗಳಿಂದ ಅವರು ಸಾಲ ಮಾಡಿ ಏನೋ ಮಾಡಿ ಇಲ್ಲಿವರೆಗೆ ನಡೆಸ್ಯಾರ ಅವರು. ಈಗ ಅವ್ರ ಕೈಯಾಗಿ ಎಲ್ಲಿ ರೊಕ್ಕ ಸಿಗಲಾರಂತ ಪರಿಸ್ಥಿತಿ ಬಂದ್ಬಿಟ್ಟಾರೆ. ಮತ್ತೆ ಇದರಿಂದ 800 ಇವರು ಕಾರ್ಮಿಕರಿಗೆ ವೇತನ ಕೊಡ್ಲಾಕ ಪರಿಸ್ಥಿತಿ ಬಂದ್ಬಿಟ್ಟಾರ. ಮತ್ತೆ ಕಾರ್ಮಿಕರಿಗೆ ವೇತನ ಕೊಡ್ಲಿಕ್ಕೆ 800ರಿಂದ 1000 ಜನ ಕೆಲಸ ಮಾಡ್ತಾರೆ ಬಿಜಾಪುರ ಜಿಲ್ಲೆ ಒಳಗಿನ. ಆ ಕುಟುಂಬಗಳಿಗೆ ಕೂಡ ಈ ಮುಂದಿನ ದಿನಮಾನದಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ಇದು ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಸರ್ಕಾರ ಬಿಡುಗಡೆ ಮಾಡಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।